ವಿಶ್ವ ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ತಂಡ ಟ್ರೋಲ್ ಆಗೋದು, ಶೇಪ್ ಔಟ್ ಆಗೋದು ಹೊಸದೇನೂ ಅಲ್ಲ. ಅದರಲ್ಲೂ ಪಾಕಿಸ್ತಾನದ ಆಟಗಾರರು ಮಾಡುವಂಥ ಅವಾಂತರಗಳು ಒಂದಲ್ಲ. ಈಗ ಅಲ್ಲಿನ ಸ್ಟಾರ್ ಆಲ್ರೌಂಡರ್ ಮಾಡಿರುವಂತಹ ಕಿತಾಪತಿಗೆ ಇಡೀ ಮ್ಯಾನೇಜ್ಮೆಂಟ್ ತಲೆ ತಗ್ಗಿಸುವಂತಾಗಿದೆ. ಐಸಿಸಿ ಕೂಡ ಸರಿಯಾಗಿ ಚಮಕ್ ಕೊಟ್ಟಿದೆ. ಅಷ್ಟಕ್ಕೂ ಈ ಸಲ ಪಾಕಿಸ್ತಾನ ತಂಡದ ಆಟಗಾರ ಮಾಡಿರುವಂಥ ಎಡವಟ್ಟಿನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ T20 ವಿಶ್ವಕಪ್ ಮುಗಿದು 4 ತಿಂಗಳಾಯಿತು. ಭಾರತ ಚಾಂಪಿಯನ್ ಆಗಿ ಕೂಡ ಆಯಿತು. ಈಗ ಎಲ್ಲ ತಂಡಗಳು ಕೂಡ ಬೇರೆ ಬೇರೆ ಸೀರೀಸ್ನಲ್ಲಿ ಬ್ಯುಸಿ ಆಗಿವೆ. ಆದರೆ ಅದೇ ವಿಶ್ವಕಪ್ ವೇಳೆ ಪಾಕಿಸ್ತಾನದ ಆಟಗಾರನೊಬ್ಬ ಗಾಂಜಾ ನಶೆಯಲ್ಲಿ ತೇಲಿರೋದು ಈಗ ಬಯಲಾಗಿದೆ. ಪಾಕಿಸ್ತಾನ ತಂಡದ ಆಲ್ರೌಂಡರ್ ಮೊಹಮ್ಮದ್ ನವಾಜ್ ಡೋಪಿಂಗ್ ನಿಯಮಗಳನ್ನ ಮೀರಿರೋದು ದೃಢಪಟ್ಟಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕಠಿಣ ಕ್ರಮವನ್ನೇ ಕೈಗೊಂಡಿದೆ. ಭಾರತ ಶ್ರೀಲಂಕಾ ಜಂಟಿ ಆಯೋಜನೆಯಲ್ಲಿ ಐಸಿಸಿ T20 ವಿಶ್ವಕಪ್ 2026ರ ಟೂರ್ನಮೆಂಟ್ನ ಆಯೋಜನೆ ಮಾಡಿತ್ತು. ಇದೇ ಟೂರ್ನಮೆಂಟ್ನಲ್ಲಿ ಡೋಪಿಂಗ್ ಪರೀಕ್ಷೆ ಮಾಡಿದಾಗ ನವಾಜ್ ತಪ್ಪಿತಸ್ಥ ಅನ್ನೋದು ದೃಢಪಟ್ಟಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದೇ ನವಾಜ್ ಇಡೀ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡದ ಪರ ಆಡಿದ್ರು. ಫೆಬ್ರವರಿ 7ರಂದು ಕೊಲಂಬೋದಲ್ಲಿ ನಡೆದ ಪಾಕಿಸ್ತಾನ ಹಾಗೆ ನೆದರ್ಲ್ಯಾಂಡ್ ನಡುವಿನ T20 ವಿಶ್ವಕಪ್ ಪಂದ್ಯದ ವೇಳೆ ಮೊಹಮ್ಮದ್ ನವಾಜ್ ಅವರನ್ನ ಡೋಪಿಂಗ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಸೊ ಇದು ಟೂರ್ನಮೆಂಟ್ನಲ್ಲಿ ಪಾಕಿಸ್ತಾನದ ಮೊದಲ ಮ್ಯಾಚ್ ಕೂಡ ಆಗಿತ್ತು. ಪರೀಕ್ಷೆಯಲ್ಲಿ ಗಾಂಜಾ ಸೇವನೆಯಿಂದ ಉತ್ಪಾದನೆಯಾಗುವಂತ ಕಾರ್ಬಾಕ್ಸಿ THC ಎಂಬ ನಿಷೇಧಿತ ಮಾದಕ ದ್ರವ್ಯ ಪತ್ತೆಯಾಗಿದೆ. ಸೊ ವರದಿ ಬಂದ ಮೇಲೆ 32 ವರ್ಷದ ಮೊಹಮ್ಮದ್ ನವಾಜ್ ಕೂಡ ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ. ಆದರೆ ಮ್ಯಾಚ್ ಟೈಮಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕು ಅಥವಾ ಪ್ರದರ್ಶನಕ್ಕಾಗಿ ನಾನು ಇದನ್ನು ತಗೊಂಡಿರಲಿಲ್ಲ, ಪಂದ್ಯಾವಳಿ ಇಲ್ಲದಂಥ ಟೈಮಲ್ಲಿ ಜಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಬಳಸಿದ್ದಾಗಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಐಸಿಸಿ ಅವರ ಮೇಲೆ ಡೋಪಿಂಗ್ ನಿಯಮ ಉಲ್ಲಂಘನೆ ಆರೋಪದಲ್ಲಿ 3 ತಿಂಗಳ ನಿಷೇಧ ಹೇರಿದೆ. ಈ ನಿಷೇಧ ಮೇ 1, 2026ರಿಂದ ಜಾರಿಯಲ್ಲಿದೆ. ಹಾಗೆ 3 ತಿಂಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳ ಎಲ್ಲಾ ದಾಖಲೆಗಳನ್ನ ಡಿಲೀಟ್ ಮಾಡೋದಾಗಿ ಹೇಳಿದೆ. ಅಂದ್ರೆ ಐಸಿಸಿ ಡೋಪಿಂಗ್ ವಿರೋಧಿ ನಿಯಮಗಳ ಪ್ರಕಾರ ಫೆಬ್ರವರಿ 7ರಿಂದ ಮೇ 1ರವರೆಗೆ ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯಗಳಲ್ಲಿ ನವಾಜ್ ಅವರ ಎಲ್ಲಾ ದಾಖಲೆಗಳನ್ನು ಕೂಡ ರದ್ದುಗೊಳಿಸಲಾಗಿದೆ. ಇದರರ್ಥ ಈ ಟೈಮಲ್ಲಿ ಅವರು ಗಳಿಸಿದಂತ ಯಾವುದೇ ರನ್ಗಳು ಅಥವಾ ಯಾವುದೇ ವಿಕೆಟ್ಗಳು ಅವರ ಒಟ್ಟು ವೃತ್ತಿ ಜೀವನದ ಅಂಕಿಅಂಶಗಳಲ್ಲಿ ಇರೋದಿಲ್ಲ, ಅದನ್ನ ಡಿಲೀಟ್ ಮಾಡ್ತಾರೆ. ಸೊ ಈ ಟೈಮಲ್ಲಿ ನವಾಜ್ ಒಟ್ಟು 7 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ರು. ಅದರಲ್ಲಿ 15 ರನ್ಗಳನ್ನ ಕಲೆ ಹಾಕಿದ್ರೆ ಬ್ಯಾಟಿಂಗ್ನಲ್ಲಿ ಬೌಲಿಂಗ್ನಲ್ಲಿ 7 ವಿಕೆಟ್ಗಳನ್ನ ಪಡ್ಕೊಂಡಿದ್ರು. ಆದರೆ ನಿಯಮದ ಪ್ರಕಾರ ಈ ಎಲ್ಲ ಅಂಕಿಅಂಶಗಳು ಅವರ ಕರಿಯರ್ ರೆಕಾರ್ಡ್ಸ್ನಿಂದ ಡಿಲೀಟ್ ಆಗುತ್ತೆ. ಒಟ್ಟಲ್ಲಿ ಪಾಕಿಸ್ತಾನಿ ಪ್ಲೇಯರ್ಗಳು ಆನ್ ಫೀಲ್ಡ್ನಲ್ಲಿ ಪ್ರದರ್ಶನ ನೀಡದೆಯೇ ಪಾಕಿಸ್ತಾನ ತಂಡಕ್ಕೆ ಭಾರವಾಗಿದ್ದಾರೆ. ಅದು ಸಾಲದು ಅಂತ ಈಗ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡಿ ತಂಡದ ಮರ್ಯಾದೆ ತೆಗೆದಿದ್ದಾರೆ. ನಮಸ್ಕಾರ.